ಭಾರತ ಮತ್ತು ಪಾಕಿಸ್ತಾನ ನಡುವೆ ಕದನ ವಿರಾಮ ಏರ್ಪಟ್ಟಿದೆ. 48 ಗಂಟೆಗಳ ಮಾತುಕತೆ ಸಫಲ ಕಂಡಿದೆ. ಹೀಗಂತ ಅಮೆರಿಕ ಅಧ್ಯಕ್ಷ ಅಮೆರಿಕ ಮುಂದಾಳತ್ವದಲ್ಲಿ ಈ ಕದನ ವಿರಾಮಕ್ಕೆ ಒಪ್ಪಿಗೆಯನ್ನ ಸೂಚಿಸಲಾಯಿತು ಅಂತ ಬಹಿರಂಗಪಡಿಸಿದ್ದಾರೆ. ಖುದ್ದು ಪ್ರಧಾನಿ ನರೇಂದ್ರ ಮೋದಿ, ಶಹಬಾಜ್ ಶರೀಫ್, ಜೈಶಂಕರ್, ಅಜಿತ್ ದೋವಲ್ ಜೊತೆಗೆ ಮಾತುಕತೆ ನಡೆಸಿದ್ದಾಗಿಯೂ ಕೂಡ ಟ್ರಂಪ್ ತಿಳಿಸಿದ್ದಾರೆ. ಭಾರತ ಪಾಕಿಸ್ತಾನದ ನಡುವಿನ ಈ ಕದನ ವಿರಾಮಕ್ಕೆ ಮಧ್ಯಸ್ಥಿಕೆಯನ್ನ ಅಮೆರಿಕ ಅಧ್ಯಕ್ಷ ಟ್ರಂಪ್ ವಹಿಸಿದ್ರು. 48 ಗಂಟೆಗಳ ಈ ಮಾತುಕತೆ ಫಲಪ್ರದವಾಗಿದೆ. ಇಬ್ಬರು ಕೂಡ ಇದನ್ನ ಒಪ್ಕೊಂಡಿದ್ದಕ್ಕೆ ಧನ್ಯವಾದ ಅಂತ ಹೇಳೋ ಮೂಲಕವಾಗಿ ಇದರ ಮಧ್ಯಸ್ಥಿಕೆಗಾಗಿ ಪಾಕಿಸ್ತಾನ ಬಯಸಿತ್ತು. ರಾತ್ರಿ ಇಡೀ ಮಾತುಕತೆ ನಡೆದಿತ್ತು. ಮಾತುಕತೆಯಲ್ಲಿ ಪಾಕಿಸ್ತಾನದ ಪ್ರಧಾನಿಯೂ ಕೂಡ ಇದ್ರು. ಭಾರತದ ಪ್ರಧಾನಿಯ ಜೊತೆಗೂ ಕೂಡ ಫೋನ್ ಸಂಭಾಷಣೆ ಆಗಿತ್ತು. ವಿದೇಶಾಂಗ ಸಚಿವರ ಜೊತೆಗೂ ಕೂಡ ಮಾತುಕತೆ ಆಗಿತ್ತು. ಅಜಿತ್ ದೋವಲ್ ಜೊತೆಗೂ ಕೂಡ ಮಾತುಕತೆ ಆಗಿತ್ತು. ಸಂಪೂರ್ಣ ಕದನ ವಿರಾಮ ಬ್ರೇಕ್ ಹಾಕಿ ಅಂತ ಅವರು ಕೋರಿದ್ರು. ಆದರೆ ಸದ್ಯದ ಕದನ ವಿರಾಮ 12ನೇ ತಾರೀಕುವರೆಗೂ ಮಾತುಕತೆಯ ನಂತರದಲ್ಲಿ ಅಂತಿಮ ತೀರ್ಮಾನ ಅಂತ ಹೇಳಲಾಗಿದೆ. ಅಮೆರಿಕದ ಮಧ್ಯಸ್ಥಿಕೆಯಲ್ಲಿ ರಾತ್ರಿ ಇಡೀ ನಡೆದ ಸುದೀರ್ಘ ಮಾತುಕತೆ ಫಲಪ್ರದವಾಗಿದೆ ಅಂತ ಟ್ರಂಪ್ ಹೇಳಿದ್ದಾರೆ. ಇನ್ನು ಭಾರತ ಪಾಕ್ ಕದನ ವಿರಾಮ ವಿದೇಶಾಂಗ ವ್ಯವಹಾರಗಳ ಸಚಿವ ಜೈಶಂಕರ್ ಈ ಕುರಿತಾಗಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಮಿಲಿಟರಿ ಕಾರ್ಯಾಚರಣೆ ಸ್ಥಗಿತಗೊಂಡಿದೆ, ರಾಜತಾಂತ್ರಿಕ ಅಲ್ಲ. ಮಿಲಿಟರಿ ಕಾರ್ಯಾಚರಣೆ ಅಷ್ಟೇ ಸ್ಥಗಿತ. ಭಯೋತ್ಪಾದನೆ ವಿರುದ್ಧ ನಮ್ಮ ಹೋರಾಟ ನಿರಂತರ. ಹೀಗಂತ ವಿದೇಶಾಂಗ ವ್ಯವಹಾರಗಳ ಸಚಿವ ಜೈಶಂಕರ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಭಾರತ ಮತ್ತು ಪಾಕ್ ನಡುವಿನ ಕದನ ವಿರಾಮದ ವಿಚಾರವಾಗಿ ಅವರ ರಿಯಾಕ್ಷನ್ ಲಭ್ಯವಾಗಿದ್ದು, ಈ ಕದನ ವಿರಾಮ ಏನಿದೆ ಅದು ಕೇವಲ ಸೇನಾ ಕಾರ್ಯಾಚರಣೆ, ಮಿಲಿಟರಿ ಕಾರ್ಯಾಚರಣೆಗೆ ಸಂಬಂಧಿಸಿದ್ದಾಗಿದೆ ಅಂತ ಅವರು ಸ್ಪೆಸಿಫೈ ಮಾಡಿದ್ದಾರೆ. ಅದರ ಅರ್ಥ ರಾಜತಾಂತ್ರಿಕವಾಗಿ ತೆಗೆದುಕೊಂಡಂತಹ ಕ್ರಮಗಳು, ಪಾಕಿಸ್ತಾನಕ್ಕೆ ಪಾಠ ಕಲಿಸಲಿಕ್ಕೆ ಆರಂಭಿಕ ಹಂತದಲ್ಲಿ ನಡೆಸಿಕೊಂಡಂತಹ ರೀತಿ ಅದೆಲ್ಲಕ್ಕೂ ಕೂಡ ಹಾಗೆ ಇರುತ್ತೆ ಅನ್ನುವಂಥ ಹಿಂಟ್ ಕೊಟ್ಟಿದ್ದಾರೆ.